ಶ್ರೀಕಾಂತ್ ಗೌಡ ಅಂದ್ರೆ ಒಂಥರ ಕಾಳಿಂಗ ಸರ್ಪ ಇದ್ದಾಗೆ. ಕಚ್ಚೋದಲ್ಲ, ಉಸಿರಾಡಿದ್ರು ಸುಟ್ಟು ಹೋಗ್ತೀರ ನನ್ನ ಮಕ್ಕಳ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ಬಹುತೆ ಭಿಕ್ಷಾ ಅಂತ ಇಂಥ ಭಿಕ್ಷಾ ಯಾಕ ತಿನ್ನಾಕ ಕೂಲಿಲ್ಲ ಅಂತಲ್ಲ, ನೀವು ನೀಡುವ ಒಂದೇ ಒಂದು ಹೋಟಿನ ಆಶೆಗಾಗಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೀವಿ, ಹೆಂಗರೆ ಮಾಡಿ ಹೊಟ್ಟು ಕಟ್ಕೋತೀವಿ. ಇದೊಂಥರ ರಾಜಕೀಯ ಕಿರಾತಕ ಹಾಕೋ ಲೆಕ್ಕಾಚಾರ. ನೀವು ಬದಲಾಗಲ್ಲ, ಬದಲಾಗಕ್ಕೆ ಮತ್ತೊಬ್ಬರು ಬಿಡಂಗಿಲ್ಲ. ಬದಲಾಗಂತ ಹೇಳಿದ್ರೆ ತಿಳ್ಕೊಳ್ಳುವುದಾನ ಅವನಿಗೆ. ನೀವು ಅಲ್ಲೇ ಇರಬೇಕು, ನಾವಿಲ್ಲೇ ಇರಬೇಕು. ಒಬ್ಬ ಆಸ್ಟ್ರಲ್ ಪಾನ್ ಶಾಪ್ ಹಾಕಿದವನು ಬೆಳಗಾಗುದ್ರಾಗ ಈ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಒಬ್ಬ ರೈತ ಒಂದು ತೆನೆಗಾಗಿ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ, ಹೆಂಗ್ ತೆಗಿಬೇಕ್ರಪ್ಪ, ಹೆಂಗ್ ತೆಗಿಬೇಕು? ಚುನಾವಣೆ ಸಂದರ್ಭದಲ್ಲಿ ಇದೆ ನಿಮ್ಮ ಮುಸುಡಿ ನಂಬಿಕೊಂಡು 500,000 ಹಂಚಿದಿವಲ್ಲ, ಹೆಂಗ್ ತೆಗಿಬೇಕು? ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿ ಬಂದಲ್ಲ, ನಿಮ್ಮ ತಲೆ ಮೇಲೆ ತಕ್ಕೋಬೇಕು. ತಲೆ ಹೊಡೆದಾದ್ರು ತೆಗಿತೀವಿ, ತಲೆ ಕಡಿದಾದ್ರು ತೆಗಿತೀವಿ, ತಲೆ ತೆಗಿತೀವಿ. ನಾ ಮಾತಾಡೋದು ಸ್ವಲ್ಪ ಬಿರುಸಲ್ಲ, ಆದ್ರ ಅದು ಯಾವತ್ತಿದ್ರು ಖರೇನ ಇರ್ತೈತಿ. ಶ್ರೀಮಂತ ಈ ಶ್ರೀಕಾಂತ್ ಗೌಡ ಒಕ್ಕಿನ್ಯಾಗ ಸೊಕ್ಕಿ ನಾವು ಶ್ರೀಮಂತ, ದೌಲತ್ನ್ಯಾಗ ಸೊಕ್ಕು ಶ್ರೀಮಂತ. ಎಂತ ಶ್ರೀಕಾಂತ್ ಗೌಡನಿಗೆ ಬಟ್ಟಿಟ್ಟು ಮಾತಾಡ್ತಾ ಬೇಕಾರಿ ನನ್ನ ಮಗನೇ. ಇನ್ನೊಬ್ಬರ ಮನೆ ಮುಂದೆ ಭಿಕ್ಷಾ ಅಂತ ಭಿಕ್ಷೆ ಬೇಕೇಳಿ ತಿನ್ನುವ ಮಗ ನೀನು. ನನಗೆ ಎದುರಿತ್ತು ಮಾತಾಡ್ತೀಯ ಮಗನೇ. ನಾನು ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಟ್ಟುವಾಗಲೇ ವಿಲನ್ ಅಂತ ಹುಟ್ಟಿದವನು. ನಾನ ಬ್ಯಾರೆ, ನನ್ನ ಸ್ಟೈಲ ಬ್ಯಾರೆ. ಅಲ್ಲ ಈ ನಮ್ಮ ಹಲಕಟ್ಟು ಸೆಟ್ ಒಬ್ಬ ಎಲ್ಲಿ ಹೋಗ್ಕಾನು ಅಂತ ತಿಂಗಳಾಗ ನಮ್ಮ ಪಗಾರ ಮಾತ್ರ ಕರೆಕ್ಟ್ ಆಗಿ ಕೇಳ್ತಾರ ಮಗ. ಯಾಕ? ಬುಕ್ಕು ಅವನ ಕೈಯಾಗ, ಲೆಕ್ಕು ಅವನ ಕೈಯಾಗ. ಇವತ್ತು ಬರ್ಲಿ ಮಗ, ಸರಿಯಾಗಿ ಉತ್ತರ ಕಲಿಸ್ತೀನಿ. ಒಂದ್ ವೇಳೆ ಲೇಟ್ ಮಾಡಿದಂದ್ರ ಹಿಂಬ್ರಿಗೆ ತಾರಿನ ಕಬ್ಬ ಏರಿಸ್ತಾನೆ ಮಗ. ನಮಸ್ಕಾರ ಧನ್ಯಾರ. ಹಿಂಗ್ಯಾಕ್ ಬೀಳ್ಕೋತ ಹೇಳ್ಕೋತ ಬರತಿ, ಏನಾಕತ್ರಿ? ಭಾಳ ಬೆರಿಕೆ ಹಾಕೊಂಡ್ ಕೂತೈತ್ರಿ, ಎಲ್ಲ ಹಿಂದೆ ಸಡ್ಲ್ ಹಾಕೊಂಡ್ ಕೂತೈತ್ರಿ. ಧನ್ಯಾರ ಹಾದ್ಯಾಗ ಬರು ಹೊತ್ತಿನಾಗ ಭಾಳ ಮಂದಿ ಕೆಟ್ಟ ಮಾತಾಡ್ರಿ ಅಪ್ಪ. ಯಾರ ಬದ್ದಲ್ಲ ಏನ್ ಮಾತಾಡಿದ್ರು? ಅದೇ ಊರಾಗ ಯಾರ ಬದ್ಲಿ ಮಾತಾಡ್ತಾರ, ನಿಮ್ಮರ ಬದ್ಲಿನ ಮಾತಾಡ್ಬೇಕರ್ಲ ರೀ. ಮಾತಾಡ್ಕೊಡು ಬಿಳ್ಳೆ. ಊರಾಗ ಶ್ರೀಮಂತರು ಅಂದ್ರು ನಾವ, ಸಾವುಕಾರ ಅಂದ್ರು ನಾವ, ಇದ್ದವ್ರು ನಾವ, ಧೌಳವ್ರು ನಾವ, ಮಂದಿನ ಡಬ್ ಹಾಕವ್ರ ಅಂದ್ರು ನಾವ. ಮಂದಿಗೆ ಕೇಳ್ಸಂಗ್ ಹೇಳ್ಬೇಡ. ಊರಾಗ ನಮ್ಮ ಬಗ್ಗೆ ಮಾತಾಡ್ಬೇಕು. ಆದ್ರೂ ಮಾತಾಡಿದ್ರಿ ಮಂದಿ ಏನಂತ ಮಾತಾಡಿ ಬರು ಹೊತ್ತಿನ ಕೆಲವು ಮಂದಿ ಮಾತಾಡಿದ್ರಿ. ಏನಂತ? ನಮಗ ಆಗಲ್ದ ಮಂದಿರಿ. ಲೇ ಹಲಕಟ್ಟ ನನ್ನ ಮಗನ, ಲೇ ಬದ್ಮಾಸ ನನ್ನ ಮಗನ, ಲೇ ಲೋಪರ್ ನನ್ನ ಮಗನ. ಯಾರಿಗೋ ಅವ್ರ ಮಂದಿ ಹಿಂಗ ಮಾತಾಡಕತ್ತೀರ ಅಂತ ನಿಮ್ ಮುಂದೆ ಹೇಳಾಕತ್ತೀನ್ರಿ. ನಾನ್ ನಿಮಗ್ ಬೇಯಾಕತ್ತಿಲ್ರಿ, ಹಂಗ ಮಂದಿ ಬೇಯಾಕತ್ತೀವ್ರಿ. ಶೆಟ್ಟಿ ನಿನ್ನ ಬುದ್ಧಿ ನನಗ್ ಗೊತ್ತಿಲ್ಲತ್ ಬಡಿ. ಏನ ಗೌಡ್ರ ಒಂದ್ ಸ್ವಲ್ಪ ಬೇಯಂಗ ಆಗೈತೆ ಅಂತ ಹೇಳಿ ನೀನ ಬೇಯಿ, ನಿನ್ನ ತಿಂಡಿದ್ರ. ಆದ್ರೆ ಇನ್ನೊಬ್ಬರ ಮೇಲೆ ಹಾಸಿ ಗುಮ್ಮಕ್ ಹೋಗ್ಬೇಡ. ಹಂಗ ಬರ್ತೈತ್ರಿ. ಗೌಡ್ರ ಹಾಕಿರಿ ನೀವು,
ಹಂಗಿಲ್ರಿ ದನ್ಯಾರ. ಆದ್ರೂ ನಾವ ಮಾನವಂತರ ಮನುಷ್ಯರಾಗಿದ್ವಿ ಅಂದ್ರ ಅವ್ರ ಮಾತು ಕೇಳಿ ನಾವ್ ಹಗ್ಗ ತಗೊಂಡ್ ಊರ್ಲ್ ಹಾಕೋಬೇಕ್ರಿ. ಯಾಕಲೇ ಏನ್ ಮಾತಾಡಿದ್ರಿ ಅವ್ರ ಹೇಳದನ್ ಏನ ಮಂದಿ ತಿನ್ಬ್ಯಾಡ್ಲಿ, ಮಂದಿ ತಿಂದ್ರ ಹೆಂಡಿ ತಿಂದಂಗ ಹಿಂಗಂತ ಮಾತಾಡಕತ್ತಿದ್ರು. ಯಾರಿಗೆ? ನಮಗ್ರಿ ಅಲ್ರಿ, ಮಂದಿ ಹಿಂಗ ಊರಾಗ ಮಾತಾಡಕತ್ತಿದ್ರು. ಮಾತಾಡ್ಕೊಳ್ಳಿ ಬಿಳಿ, ಮಾತಾಡಂಗಾಗೈತಿ ಮಾತಾಡ್ತಾರ, ಅದನ್ನೆಲ್ಲ ಏನ್ ತಲೆಗೆ ಹಾಕೋದು. ಆದ್ರೂ ಮಂದಿ ಹೇಳ್ರಿಲ್ಲ. ಮತ್ತೇನ್ ಹೇಳ್ದಿ? ಹೆಂಗ ಚುಚ್ಚಿ ಮಾತಾಡ್ಬ್ಯಾಡ್ರಿ ತಮ್ಮ ನಾವೇನ್ರಿ ಏನೋ ನಿಂದು ತಿಂಡಿನ ಹೆಚ್ಚಾಗೈತಿ ಅಂದ್ರ ನಾನು ಅನ್ನಿ ಯಪ್ಪ ನಂದು ತಿಂಡಿ ಅಂತೂ ಮುಗಿದು ಹೋಗೈತಿ, ನಮ್ಮ ಸಾವುಕಾರ ತಿಂಡಿ ಮಾತ್ರ ಹೆಚ್ಚಾಗೈತಿ, ಅಲ್ಲೇ ತೀರಿಸ್ಕೊಳಕ್ಕೆ ಬಾ ನಾನು ಅನ್ರಿ. ಹಾದಿಗೆ ಹೋಗು ದೆವ್ವ ಹತ್ತದ ಮನ್ಯಾಗ ಹೋಗ್ಸವನ್ಲೆ, ಹಾದಿ ಮೇಲಿನ ವಿಷಯ ಅಲ್ಲೇ ಮುಗಿಸಿ ಬರ್ಬೇಕಪ್ಪ ಅನ್ರಿ. ನಾನು ಇಲ್ಲೇ ಬಗೆ ಹರಿಸ್ಕೋರ್ಲಿ ಅಣ್ಣಿ. ಯಾರಮ್ಮ ಏನಂದ? ಅವರ್ಲ ನಮ್ಮ ಮನ್ಯಾಗ ಇದ್ರಲ್ಲ ಅವರ್ರಿ ಧರ್ಮ್ಯ ರೀ, ಧರ್ಮ್ಯ ಓಹೋ ಧರ್ಮ್ಯಾಣ ಮಾತ್ರಿ ಯಪ್ಪ ನಮ್ಮ ದನಗಳು ಎಲ್ಲ ಅವನು ಬೆಳ್ಯಾಗ ಹೊಕ್ಕ ಬೆಳಿ ಎಲ್ಲ ಸತ್ಯನಾಶ ಮಾಡ್ಯಾವ್ರಿ. ಆದ್ರೂ ಮಂದಿ ಬೇಯಕ್ ಹತ್ತಿದ್ರು. ಅದಕ್ಕೆ ಏನಂದ ನನ್ನ ಮಗ? ಅವ ಬೇಯಕ್ ಹತ್ತಿದ್ರಿ, ಏನ ಹಗ್ಗ ತಗೊಂಡ್ ಊರನ್ನ ಹಾಕ್ನ ಅಂದ್ರೆ ಅವ ಯಪ್ಪ ಹಾಕೋದ್ ಹಾಕ್ತಿವಿ, ಉಳ್ಳಾಗಡಿ ಗಿಡಕ ಹಾಕಂಡ್ರಿ. ನಾ ಹೋಗ್ಲಿ ಬಿಡ್ಲಿ, ಗೌಡ್ರಟ್ಟು ಊರ್ ಹೊಕ್ಕ ಮೇಯ್ತಾರ. ಹೌದ್ರಿ, ಗೌಡ್ರ ದನಗಳಟ್ಟು ಹೊಲ ಹೊಕ್ಕ ಮೇಯ್ತಾವ. ಏನಾತೀಗ? ಅವ ಇಲ್ಲಿಗೆ ಬರಾಕತ್ಯಾನ್ರಿ. ಇಲ್ಲಿಗೆ ಬರಾಕತ್ಯಾನ? ಹೌದ್ರಿ, ಅವನು ಪರಿಹಾರ ಕೇಳಾಕಂತ ಇಲ್ಲಿ ಬರ್ತಾನಂತ್ರಿ. ಆತ ನಾವು ಒಂದಿಟ್ಟು ಗಟ್ಟಿ ಧೈರ್ಯದಿಂದ ಕೇಳ್ಬೇಕ್ರಲ್ಲ. ಅಟ್ಟ ಸೊಕ್ಕೆನ್ನೆ ಬಡ್ಡಿ ನನ್ನ ಮಗ ಅವಾಗ ಬರ್ಲಿ ಬಂದ್ ಕೇಳಿ, ಅವಾಗ ಸರಿಯಾದ ಉತ್ತರ ನಾನು ಕೊಟ್ಟು ಕಳಿಸ್ತೀನಿ. ನೀ ಮೂರು ಮುಚ್ಕೊಂಡ ನೋಡ್ರಿ ಅಪ್ಪ. ನಮಸ್ಕಾರ ಗೌಡ್ರಿಗೆ. ಮುಟ್ಟೈತಾಳ ಅಂದ ನಮಸ್ಕಾರ ಅಂದ ಮುಟ್ಟೈತಾಳ ನೀನ್ ನಮಸ್ಕಾರ. ಬರಬೇಕು ಧರ್ಮಾಪುರದ ಧರ್ಮಣ್ಣನವರು. ಏನು ಬಡ್ರ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಂಗ ಆತಲ್ಲ. ಯಾಕಂದ್ರೆ ಊರಾಗ ಸ್ವಾಭಿಮಾನ ವ್ಯಕ್ತಿ ಅಲ್ವಾ ನೀನು? ನಿನ್ನ ಸ್ವಾಭಿಮಾನಕ್ಕೆ ಎಲ್ಲಿ ಧಕ್ಕೆ ಆದಿತ್ತೇನೋ ಅಂತ ಕೇಳಿದೆ. ಇರ್ಲಿ, ಬಂದ ಕಾರಣ ಏನಿಲ್ಲ ಗೌಡ್ರೆ, ನಿನ್ನೆ ಸಾಯಂಕಾಲ ತೋಟ ಕಡೆ ಹೋಗಿದ್ದೆ. ನಿಮ್ಮ ಆಳುಗಳು ಬೇಕತ್ಲೆ ದನ ಹೋಗಿಸಿ ನಮ್ಮ ಬೆಳೆಯೆಲ್ಲ ಹಾಳು ಮಾಡ್ಯಾರ್ರಿ. ಅದನ್ನ ಯಾಕೆ ಹಾಳು ಮಾಡ್ಯಾರ ಕೇಳಕಂತ ಬಂದನ್ರಿ. ಏ ಶೆಟ್ಟಿ, ಅಲ್ಲೇ ನಮ್ಮ ಆಳುಗಳೆಲ್ಲ ಧರ್ಮನ ಹೊಲ್ದಾಗ ದನಗಳು ಹೋಗಿಸಿ ಬೆಳೆ ಎಲ್ಲ ಹಾಳು ಮಾಡ್ಯಾರತ್ತ ಹೇಳ್ಬೇಕಿಲ್ಲ ಆಳುಗಳಿಗೆ. ದನ್ಯಾರ ನಾನು ತಿಳಿಸಿ ಹೇಳಾಕತ್ತೇನ್ರಿ, ಆದ್ರ ತಪ್ಪು ಮಾಡಿದವ್ರು ನೀವರ್ಲ. ಏನ್ ತಪ್ಪು ಮಾಡಿನೋ? ಮಣ್ಣಿ ಇಲೆಕ್ಷನ್ ಸಿಕ್ಕಾಪಟ್ಟಿ ದಾರು ಬಂದಿತ್ರಲ್ಲ ತಿಪ್ಪಿ. ಆದ್ರೆ ಅದ ಕುಡ್ಕೋತ ಮಾಯಿನ ಗಿಡದ ಬಡ್ಯಾಗ ದಬ್ ಬಿದ್ದಾರ ಹುಡುಗರ. ಮತ್ತ ಅವ್ ದನಗಳು ಹೊಕ್ಕಾವ್ರಿ, ಮತ್ ಏನ್ ಮಾಡಾಕ ಬರ್ತೈತಿ ಇನ್ನು ಪರ್ಯ. ನೋಡ್ದಾರಮ್ಮನ, ನಮ್ಮ ಆಳುಗಳೇನೋ ತಿಳಿಲಾರ್ದ ತಪ್ಪು ಮಾಡಿ ದನಗಳು ಹೋಗ್ಸವ. ಇನ್ನು ಮುಂದೆ ನೀನು ಹೊಲ್ದಾಗ ಹೋಗಿಸ್ಬೇಡ ಅಂತ ಹೇಳ್ತಾವ. ಅಲ್ರಿ, ಇನ್ನು ಮುಂದೆ ನಿಮ್ಮ ಹೊಲ್ದಾಗ ಹೋಗಿಸ್ಬೇಡ ಅಂತ ಹೇಳಿ ಸಲೀಸಾಗಿ ಹೇಳ್ತೀರಿ. ಆದ್ರ ನಮ್ಮ ಹಾಳಾದ ಬೆಳೆಗೆ ಬೆಲೆ ಕಟ್ಟವ್ರು ಯಾರ್ರಿ ಅಪ್ಪ? ಅಂದ್ರೆ ಏನು ಧರ್ಮನ ನಿನ್ನ ಮಾತಿನ ಅರ್ಥ? ಊರುಗೌಡ ತಪ್ಪು ಮಾಡ್ಯಾನ, ಪಂಚಾಯತಿ ಸೇರಿಸಿ ದಂಡ ಹಾಕ್ಸ್ಬೇಕನ್ನೋ ಕಿಮ್ಮತ್ ಹಂಗಿದ್ರೆ ಹೇಳಿಬಿಡ, ಅದು ಒಂದು ಹಾಗೆ ಹೋಗ್ಲಿ. ಯಾಕಂದ್ರ ಕಾನೂನು ಅನ್ನೋದು ನಿಮ್ಮಂತವ್ರ ತರಪಿನ ಐತಲ್ಲ. ಇಲ್ರಿ ಅಪ್ಪ, ನಾವು ಬಡವ್ರಿ ಅಪ್ಪ, ನೀವು ಶ್ರೀಮಂತರು. ದ್ವಾಡ ಸಾಂದು ಸಾಂದ ಕಾಯ್ದೆ ಕಾನೂನುಗೊಂಡ ಹೋದ್ರ ಕತ್ತಿಗೆ ಬಾಳೆ ಮಾಡಕ್ಕಾಗೋದಿಲ್ರಿ ಅಪ್ಪ. ನೋಡ್ರಿ ಗೌಡ್ರ, ತಿಳ್ಕೊಂಡ ನಾನು ಪಾಪ. ನಿಮ್ಮ ಅಪ್ಪವ್ರ ಕಾಲದಿಂದ ನಿಮ್ಮ ಮಂಟನ ಅಂದ್ರೆ ದೇವ್ರ ಮಂಟನ, ಗೌಡ್ರ ಅಂದ್ರೆ ದೇವ್ರು ಅಂತ ತಿಳ್ಕೊಂಡು ಬದುಕ್ತಾ ಇದ್ದೇವೆ ನಾವು. ಅದಕ್ಕ ನಮ್ಮಂತ ಬಡಪಾಯಿಗಳನ್ನ ನಿಮ್ಮ ತಂದೆಯವರು ತಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳನ್ನ ತಿಳ್ಕೊಂಡು ಜಪಾನ್ ಮಾಡ್ತಿದ್ರು. ಹಂಗ ತಿಳ್ಕೊಂಡ ನಮಗೂ ಒಟ್ಟು ಪರಿಹಾರ ಕೊಡ್ರಿ ಅಂತ ಕೇಳತ್ತೀನಿ. ನೋಡಿದರ್ಮ, ನಾನು ನಮ್ಮ ತಂದೆಯವರಾಗ್ಲಿ ನಮ್ಮ ತಾತನವರಾಗ್ಲಿ ಅವರೆಲ್ಲ ಹುಸುಳಿ ಮಕ್ಕಳವ್ರು. ಮಂದಿ ಮಕ್ಕಳೆಲ್ಲ ನಮ್ಮ ಹೊಟ್ಟೆ ಮಕ್ಕಳ ತಿಳ್ಕೋತಿದ್ರು. ಆದ್ರೆ ನಾವು ಹಂಗಲ್ಲ. ಯಾಕ? ನಮಗ್ ಹುಟ್ಟಿದ್ವ ನಮ್ಮ ಹೊತ್ತು ತಿಳ್ಕೊಂಡಂಗಿಲ್ಲ ನಾವು. ಅಲ್ಲ, ಒಂದ್ ವೇಳೆ ತಿಳ್ಕೊಂಡ್ರು ನಾಳೆ ಆಸ್ತಿ ಒಳಗೆ ಪಾಲ ಕೇಳಿದ್ರೆ ಯಾರು ಕೊಡ್ಬೇಕ್ರಿ? ಛೇ, ಆ ಸೀನೆಲ್ಲ ಇಲ್ಲ. ನೋಡ್ರಿ, ನಿಮ್ಮ ಆಸ್ತಿ ಒಳಗೆ ಪಾಲ ಕೇಳುವಟ್ಟು ದಿಕ್ಕೇಡಿಗಳು ನಾವಲ್ಲ.
ಬೇಡ. ಈ ರೈತ ಸ್ವಾಭಿಮಾನಿ ರೈತ ಅದಾನ ನೋಡ್ರಿ, ಏನೋ ಬೆಳೆ ಹಾಳಾಗೈತಿ, ನೆದ್ರ ಚುಕ್ಕಿಲಿ ಹೋಗೈತಿ, ದಯವಿಟ್ಟು ಪರಿಹಾರ ಕೊಡ್ರಿ, ಕೈ ಮುಗಿತೇನೆ. ಇಲ್ಲ ಆತು ನಿಮ್ಮ ಕಾಲ ಸರಿ, ಹಂಗೆಲ್ಲ ಕಾಲೆಲ್ಲ ಹಿಡ್ಕೊಬಾರ್ದು. ಅಲ್ಲ ಧರ್ಮಣ್ಣ, ತೊಗಲು ಬಡಿಸಿ ಹೇಳಿದ್ರೆ ಏನಾರು ರೊಕ್ಕ ಬರ್ತಾವ. ಹಂಗಿದ್ರೆ ಬೆಳತಾನೆ ಹಿಡ್ಕೊಂಡು ಕುಂಡಿರ್ತೀನಿ ನಿನ್ನ ಕಾಲ. ನೋಡ ಧರ್ಮಣ್ಣ, ನೀನು ಬಹಳ ಸ್ವಾಭಿಮಾನ ವ್ಯಕ್ತಿ ಅಂತ ನನಗೆ ಬಹಳ ಚಲೋನು ಗೊತ್ತು. ನಿನಗೆ ಪರಿಹಾರ ಕೊಡಂಗಿಲ್ಲ ಅಂದ್ರ ಈ ಶ್ರೀಕಾಂತ ಗೌಡನ ಸೊಕ್ತನ ಆಗ್ತದೆ. ಹೌದಲ್ಲ? ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ. ಪರಿಹಾರ ಕೊಡ್ತಿರಲ್ಲಪ್ಪ, ಬಿಂದಾಸ್ ಆಗಿದೆ. ದೊಡ್ಡ ಮನುಷ್ಯರಪ್ಪ, ದೊಡ್ಡ ಮನುಷ್ಯ. ನಿನ್ನ ತಮ್ಮನಿಗೆ ವಿದ್ಯಾಭ್ಯಾಸ ಕಲಿಸು, ವ್ಯವಸ್ಥೆ ಮಾಡ್ತೀರಾ? ತುಂಬಾ ಸಂತೋಷ ರೀ, ತುಂಬಾ ಸಂತೋಷದಿಂದ ಇರು. ಹೌದಲ್ಲ? ಆಯ್ತ್ರಿಪ್ಪ, ಸಂತೋಷ ಆಯ್ತು, ಬಿಂದಾಸ್ ಆಗಿರ. ಹ್ಞೂನ್ರಿಪ್ಪ. ಇನ್ನ ನಾವ್ ಏನಾರ ಪರಿಹಾರ ಕೊಡ್ಬೇಕಂದ್ರ ಏನಾರ ಮುಯ್ಯಿಟ್ಕೊಂಡು ಕೊಡೋರು, ಮುಯ್ಯಿಟ್ಕೊಂಡು ಕೊಡೋ ಜಾತಿಗೆ ಸೇರಿದವ್ರು ನಾವು. ಅಲ್ರಿಪ್ಪ, ಅಲ್ಲ, ಸಾವಿರಾರಕ್ಕೆ ವತನದಾರ ನೀವ್ರು, ಹತ್ತೂರು ಒಡೆಯರು ನೀವು. ನಾವು 2 ಎಕರೆ ಭೂಮಿಯವರ, ದಿನ ಕೂಲಿ ಮಾಲಿ ದುಡಿದಾಗ ಹೊತ್ತು ತಂದೆ ಸಿಗ್ತೈತಿ. ಒಂದ್ ಹೊತ್ತು ಸಿಕ್ಕರೆ ಅದು ಒಂದ್ ಹೊತ್ತು ಸಿಗುದಿಲ್ಲ. ಅಂತಾದ್ರಾಗ ನಮ್ಮಂತ ಬಡಪಾಯಿಗಳು ನಿಮ್ಮ ಜೊತೆ ಮೂವಿ ಕೊಡುದಂದ್ರೆ ಅದು ಹೆಂಗ್ರಿಪ್ಪ? ಐತೋ ಧರ್ಮಣ್ಣ, ಐತಿ. ಒಂದಿಲ್ಲ ಒಂದಿನ ಎಟ್ಟ ಶ್ರೀಮಂತಿದ್ರು ಒಬ್ಬರಂತೇಳಿ ಕೈ ಒಡ್ಡಾಕ ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ತಲ್ಲಿ ಐತಿ, ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ತಲ್ಲಿ. ಸ್ವಲ್ಪ ಅದಲ ಬದಲಿ ಮಾಡ್ಕೊಂಡ್ರ ನಿನಗೂ ಅನುಕೂಲ ಆಕೈತಿ, ನನಗೂ ಅನುಕೂಲ. ನೋಡ್ರಿ, ನಾ ಹಳ್ಳಿ ಹುಂಬ ರೈತ, ನಾ ಸಾಲಿ ಕಲ್ತಾವನು ಅಲ್ಲ, ನನಗಷ್ಟು ತಿಳುವಳಿಕೆನೂ ಇಲ್ಲ. ನೀವ್ ಏನ್ ಕೇಳ್ತೀರ ನನಗೆ ಅರ್ಥ ಆಗ್ತಾ ಇಲ್ಲ. ಅದ ಅಡ್ಡ ಗೋಡಿ ಮ್ಯಾಗ ದೀಪಾಟಿ ಕೇಳೋ ಬದ್ಲಿ ಅದ್ ಏನು ಕೇಳೋದು ನೇರವಾಗಿ ಕೇಳಿಬಿಡ್ರಲ್ಲ. ಧನ್ಯಾರ ಕೆಬ್ಬಣ ಕಾದೈತಿ, ಆಕಿನ ಹಿಗ್ಗಿಸಿ ಬಿಡ್ರಿ, ಆಕಿನ ಹೆಂಗ ಬೇಕು ಹಂಗ ಹೇಳ್ಬಿಡ್ರಿ, ತಿಳಿಸಿ ಹೇಳಿಬಿಡ್ರಿ. ನೀವ್ ಯಾಕೆ ಕಳಿಸ್ತೀರಿ? ನಾ ಅದಂಗ್ರಿ, ಅವ ವಿಷಯಕ್ಕೆ ಬಂದಾನೀಗ. ಅದರಿ ಏನ್ ಕೇಳ್ಬೇಕ? ನಾ ಹೇಳೇನ್ರಿ, ಹೇಳ. ಅವನ್ ಹೆಂಡತಿನ ಕೇಳಿಬಿಡ್ರಿ. ನೋಡ್ ಧರ್ಮಣ್ಣ, ಕೈ ತುಂಬಾ ದುಡ್ಡು ಕೊಟ್ಟು ಕಳಿಸ್ತೀನಿ, ಬಿಂದಾಸ್ ಆಗಿರ. ಆಯ್ತ್ರಿಪ್ಪ, ನಿನ್ನ ತಮ್ಮನಿಗೆ ಶಿಕ್ಷೆ ಕಲಿಸು. ಆದ್ರ ಅದಕ್ಕೆ ಪ್ರತಿಯಾಗಿ ಒಂದಿನ ನಿನ್ನ ಹೆಂಡತಿನ ನನ್ನ ಅಂತೇಳಿ ಕಳಿಸ್ಕೊಡು. ಸೂಳೆ ಮಗನೇ, ನಿನ್ನ ತಾಯಿನ ಬೇದ್ರ ನನ್ನ ತಾಯಿನ ಬೇದಂಗ ಕತ್ತಿ. ಹಲಕಾನ ಮಗನೇ, ಲಪ್ಪಂಗನ ಮಗನೇ, ಹುಚ್ಚಾನದ ಮಗನೇ, ನನ್ನ ಹೆಂಡತಿ ಬೇಕಾ ನಿನಗ? ಬಡವರ ಮನೆ ಹೆಣ್ಣಂದ್ರೆ ಏನ್ ತಿಳ್ಕೊಂಡು ವಸ್ತು. ಪವಿತ್ರವಾದ ಭಾರತ ಮಾತೆ ಒಂದು ಹೆಣ್ಣು, ಹರಿತ್ರುವ ಗಂಗಾ ತಾಯಿ ಒಂದು ಹೆಣ್ಣು, ಈ ಭೂಮಿ ತಾಯಿ ಒಂದು ಹೆಣ್ಣು. ಅಂತ ಹೆಣ್ಣನ್ನ ಕೇವಲ ಮಾತಾಡ್ತೀಯಲ್ಲ ನೀಚ ಗೌಡ, ನೀನೊಬ್ಬ ಒಳ್ಳೆಯ ಮನುಷ್ಯ. ನಿಮ್ಮ ತಂದೆಯ ಗುಣ ನಿನ್ನಲ್ಲಿ ಇದೆ ಅಂತ ನಾನು ನಿನ್ನ ಮನೆಗೆ ಬಂದೆ. ಇದು ದೇವಸ್ಥಾನ ಅಲ್ಲ, ನೀನು ದೇವರು ಅಲ್ಲ. ಅಂದಮೇಲೆ ನಿನ್ನಂತ ಲಪ್ಪಂಗ್ ಲುಚ್ಚ ಬದ್ಮಾಸರಿಗೆ ಕೈ ಮುಗಿದು ಬೇಡ್ಕೋಬಾರ್ದು. ಎಕ್ಕಡೆ ಪೂಜೆ ಮಾಡಬೇಕು. ಲೇ ದುರಹಂಕಾರಿ ಗೌಡ, ಅಲ್ಲೇ ನೋಡ್ತಿ, ಇಲ್ಲಿ ನೋಡು. ಹೆಣ್ಣು ಬೇಕಾ ನಿನಗೆ? ಹೆಣ್ಣು ಬಡವರ ಮನೆ ಹೆಣ್ಣು ಕೇಳಿದಂಗ ನಿನ್ನ ಮನೆಯಾಗ ನಿನ್ನ ತಂಗಿದಳ ಬೋಪಣಿ ಅವಳ ಕೇಳಿದ್ರೆ ಹೆಂಗೆ ಅಕ್ಕತ್ತಿ? ಬೂಟ್ಲೆ ಹೊಡಿತು ಮೊಮ್ಮಗನ. ಆಹಾ, ಶ್ರೀಮಂತರ ಮನೆ ಹೆಣ್ಮಕ್ಳಿಗೆ ಕೇಳಿದ್ರೆ ಬೂಟ್ಲೆ ಹೊಡಿತೀರಿ, ಬಡವರ ಮನೆ ಹೆಣ್ಣು ಮಕ್ಕಳು ಕೇಳಿದ್ರ ಮೆಟ್ಟ ಹರಿತಾವ. ಶ್ರೀಕಾಂತ ಗೌಡ, ನೀನು ಸಾವುಕಾರ ಅಂತ ನೀ ತಿಳ್ಕೊಂಡಿದೀಯ. ನೀನ್ಯಾವ ಸೀಮಿ ಸಾವುಕಾರನೋ? ಮನೆ ಮುಂದೆ ಕಾರು ಹಿಟ್ಟೆಲ್ಲ ಗೋರಿದ್ದವ ಸಾವುಕಾರ ಅಲ್ಲ. ಈ ನಿನ್ನ ಸಾವುಕಾರಕಿ ಮಧ್ಯಾಹ್ನ ಬಿದ್ದಿದ್ದಂಗ. ನಿಜವಾದ ಸಾವುಕಾರ ಯಾರು ಗೊತ್ತಾ? ಈ ಕರ್ನಾಟಕ ರಾಜ್ಯದ ತುಂಬ
ಅನಾಥರಿಗೆ, ದೀನ ದಲಿತರಿಗೆ, ಅಂಧಕಾರರಿಗೆ ಸಹಾಯ ಮಾಡಿ ಇತ್ತೀಚೆಗೆ ತೀರಿಕೊಂಡ್ರಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಅಂತವರು ನಿಜವಾದ ಸಾಹುಕಾರರು. ಇನ್ನೊಂದು ಮಾತು ಕೇಳ ಗೌಡ, ಬೆಳಗಾವಿ ಜಿಲ್ಲೆ ಸಕ್ಕರೆ ನಾಡಿನ ಅಕ್ಕರೆಯ ಸಾಹುಕಾರ, ಬಡವರ ಬಂಧು, ದೀನ ದಲಿತರ ಉದ್ಧಾರಕ, ಧರ್ಮ ರತ್ನಾಕರ ಬಾಲಚಂದ್ರನ ಜಾರಕಿಹೊಳಿ ಸಾಹುಕಾರರು. ನೀನ್ ಯಾವ ಸಾಹುಕಾರಲೇ ನೀಚ ಗೌಡ? ಈ ಹಸಿರು ಶಾಶ್ವತ ರೈತನ ಎದುರು ಹಾಕೊಂಡೆ ಅಂದ ಮೇಲೆ ನೀನೆಷ್ಟೇ ಉಪ್ಪರಿಗೆ ಮೇಲೆ ಹತ್ತಿರು ಕೂಡ ಕೆಳಗಿಳಿ ಹಾಕಬೇಕು ಗೌಡ. ಇದು ಅಂತ್ಯ ಅಲ್ಲ, ಆರಂಭ. ಲೇ ಶಕುನಿ ಅಂತವನ, ನಿನ್ನಂತವನಿಂದ ಮಹಾಭಾರತ ಹಾಳಾಯ್ತು, ನಿನ್ನಂತವನಿಂದ ರಾಮಾಯಣ ಹಾಳಾಯ್ತು, ನಿನ್ನಂತ ಶಕುನಿಯಿಂದಲೇ ಇವತ್ತು ಈ ಶ್ರೀಕಾಂತ ಗೌಡ ಮನೆ ಹಾಳಾಗ್ತಾ ಇದೆ. ಹೊರಗ ಬಾ ಮಗಣ, ಜಾತ್ರೆಯನ್ನ ಜಾರಿಸೋಯ್ತೀನಿ. ಗೌಡ, ನಾನು ಬಂದೀನಿ, ವಾರ್ನಿಂಗ್ ಮಾಡ್ತಾ ಇದ್ದೇನೆ. ಪೇಟ ನನ್ನ ತಮ್ಮ ಸಾಲಿ ಕೆಲತಾನ, ಅವನು ಕರೆಸ್ತೀನಿ, ಅವನ ಕೈಯಾಗ ಈ ಬಹುಮಾನ ಕೊಟ್ಟು ಕಳಿಸ್ತೀನಿ. ಹುಷಾರ್ಲೆ ಮಗನೇ ಗೌಡ. ಚಲೋ ಫಡ್ಕೋ ನನ್ನ ಮಗನೇ, ಬಡ ಭಿಕಾರಿ ನೀನು. ನನಗೆ ಬಟ್ಟಿಟ್ಟು ಮಾತಾಡ್ತೀಯ ಧರ್ಮ್ಯ? ನೋಡ್ಕೋತೀನಿ, ಒಂದಿಲ್ಲ ಒಂದಿನ ನಿನ್ನ ನೋಡ್ಕೋತೀನಿ. ಗೌಡ್ರ ಮಗ ನನ್ನ ಕೈ ಹಾಕ್ಸಿರ್ಬೇಕಾಯ್ತು, ಅವ್ನು ಗುಂಡ ಹಾರಿಸ್ಬಿಡ್ತೀನಿ ಅವನ. ನೀವು ಗೌಡ್ರದಾಗ ಸೋಂಬಿಟ್ಟಾನಿ, ಇಲ್ಲಂದ್ರೆ ಅವ್ನು ಚಿಟಿಕೆ ಹೊಡಿ ಮರ್ಡರ್ ಮಾಡಿಬಿಡ್ತೀನಿ. ಮಗ ಇದ್ದಾಗ ಮಾತಾಡ್ಲಿಲ್ಲ, ಹೋದ್ಮೇಲೆ ಅವನು ಗುಂಡು ಹಾರಿಸ್ಬಿಡ್ತೀನಿ, ಗೋಲಿ ಹೊಡೆದು ಬಿಡ್ತೀನಿ. ಇದ್ದಾಗ ಮಾತಾಡ್ಬೇಕಾಗಿತ್ತು. ಅಂದ್ರೆ ಸಾವುಕಾರ ಇರಾಕಲ್ಲಿ ನಾ ಹೆಂಗ್ ಮಾತಾಡಕ್ ಬರ್ತೈತೆ ಅಂತ ನಾ ಸುಮ್ಮನೆ ಇದ್ದಿರಿ. ಅಂದ್ರೆ ಏನ ಹೆಟ್ಟಿದ್ರು ಗೌಡಗ ಹೆಟ್ಲಿ. ನಿಮಗೆ ಹೆಟ್ಟಿರು ಒಂದ, ನನಗೆ ಹೆಟ್ಟಿರು ಒಂದರ್ಲ ರೀ. ನಿಮ್ಮ ಕೈಯಾಗ ಸಿಕ್ಕ ಹೆಟ್ಟಿಸ್ಕೊಳ್ಳೋರು ನಾವಾಗಿವು, ಬಿಟ್ಟಿಸ್ಕೊಳ್ಳೋರು ನಾವಾಗಿವಿ. ಗೌಡ್ರ ಇಲ್ಲಿ ಬಾಳ ಕೆಟ್ಟ ಹೋದ್ರಿ, ಕುರ ಆಗಿತ್ತು, ತಡಕ್ ಸೊರಕ್ ಹತ್ತಿರಿ ನಾವು. ಬರೋಬ್ಬರಿ ಆಗೈತಿ ಮಗನ ನನಗೆ. ಹೋಗ್ಲಿ ಬಿಡ್ಲಿ ಶೆಟ್ಟಿ, ಹೋಗೋಕ್ಕಿಂತ ಮುಂಚೆ ಒಂದೇನೋ ಮಾತು ಹೇಳಿದವನು. ಬಾಳ ಚಂದ ಮಾತು ಹೇಳಿ ಹೋಗ್ಯಾನ್ರ ಮಗ ಅವ. ಏನು? ಅವ್ರ ತಮ್ಮ ಎಲ್ಲೋ ಬೆಂಗಳೂರಾಗ ಸಾಲಿ ಕಲಿಯಾಕ ಹತ್ತಾನಂತ್ರಿ. ಅವ್ ಬಂದ್ ಕೂಡಲೇ ನೋಡ್ತಾನಂತ. ಅವೇನ್ ನೋಡ್ತಾನ್ರಿ, ಅವ್ರ ತಮ್ಮ ಬೆಂಗಳೂರಾಗ ಬಸ್ ಸ್ಟ್ಯಾಂಡ್ ಬಿಡಿ ಸೇರ್ಕೋತ ಅಡ್ಡಾಡ್ತೈತಿ. ಏನ್ ಮಾಡ್ತೀವಿ, ಹಂಗ ಮಾಡ್ತೀವಿ ಗೊತ್ತಿಲ್ಲ. ಹ್ಞೂನ್ರಿ, ಅವ್ರ ತಮ್ಮನ ಫೋನ್ ನಂಬರ್, ಫೋಟೋ ಸಮೇತ ನನಗೆ ತಂದು ಕೊಡ್ಬೇಕು. ತರ್ತಿಯಲ್ಲ? ತರ್ತನ್ರಿ ದನ್ಯಾರ. ಒಂದ್ ವೇಳೆ ತರ್ಲಿಕ್ಕ ಮಗನ, ಬಾಳ ದಿವಸ ಆತ ಜಂತಿಗೆ ಹೆಣ ಜೊತಾಡಿಲ್ಲ, ಹೆಂಬರ್ಕಿ ನಿಂದ ಹೆಣ. ಒಟ್ಟ ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ಒಟ್ಟ ನಂಬರ್ ತರ್ತನ್ರಿ, ಫೋಟೋನು ತರ್ತನ್ರಿ. ತರ್ತಿಲ್ಲ? ತರ್ತನ್ರಿ. ಹಿಡಿ ಒಳಗಿಡ ದನ್ಯಾರ. ಇದನ್ನ ಫ್ರೀಜಿನಾಗ ಇಡ್ಲೇನ್ರಿ? ಇಲ್ಲ, ಜಗಲಿ ಮೇಲೆ ಇಡ. ಜಗಲಿ ಮೇಲೆ ಅಂದ್ರಿಲ್ಲ, ನೆಂಪ ನೋಡ್ರಿ. ಆ ಗಾಡಿಯಿಂದ ಬರೋ ಮುಂದ್ರಿ ತೆಂಗಿನಕಾಯಿ, ಊದಿನ ಕಡ್ಡಿ ಎಲ್ಲ ತಗೊಂಡ್ಬರ್ರಿ, ಅದನ್ನ ಪೂಜೆ ಮಾಡೋಣ್ರಿ. ಹೇಳ್ದಟ್ಟು ಮಾಡ್ಲಿ. ಒಂದ್ ಕೆಲಸ ಮಾಡಿ ನೋಡ್ರಿ, ಇದನ್ನ ಹೊರಸಲ್ಕ್ ಹಿಂಗ್ ಕಟ್ಟ್ರು ಬಾಗಲಿಗೆ, ಹಿಂಗ್ ಹೋಗು ಮುಂದೆ ಬರೋ ಮುಂದೆ ಹಿಂಗ್ ಬಡಿಬೇಕ್ರಿ. ಅಂದ್ರ ನೆಂಪು ಬರ್ತೈತ್ರಿ. ಮತ್ತ ಅವನ ನೆಂಪು ಆಕೈತ್ರಿ ನಮಗ. ಒಟ್ಟ ಗೌಡಗ ಅವನ ನೆನಪ ಆಗ್ಬೇಕ. ಹಂಗ ಮಾಡೋದು ನಿನ್ ಕೆಲಸ. ನಿನ್ನ ಇಟ್ಕೊಂಡಲ್ಲ, ಅದಕ್ಕ ಇಟ್ಕೊಂಡಂಗ ಆಗೈತಿ ನಾನು. ಒಟ್ಟ ಕಾಳಜಿ ಮಾಡಬೇಡ್ರಿ. ಅವ್ನ ನಂಬರ್ ತರ್ತನ್ರು, ಫೋನ್ ನಂಬರ್ ತರ್ತಾನ. ತರ್ತಾನ, ಕಾಳಜಿ ಮಾಡಬಾರ್ದು. ಹೋಗ್ಯಾ ಬಿಡ್ತಾನೆ. ವೈರಿ ಬಗೆದರು ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಂಡವನು ನಾನು. ನನ್ನ ಮನೆಗೆ ಬಂದು ನನಗೆ ಚಪ್ಪಲಿ ಬಗೆದು ಹೋದೆಲ್ಲ ಧರ್ಮ್ಯ. ನೋಡ್ಕೋತೀನಿ ಮಗನ, ಧರ್ಮ ಕರ್ಮದಲ್ಲಿ ಗೆದ್ದದ್ದು ಧರ್ಮನೇ ಇರಬಹುದು, ಆದ್ರೆ ಧರ್ಮದ ನೆತ್ತಿ ಮೇಲೆ ಕರ್ಮದ ಕಾಲಿಟ್ಟು ಮೆರೆಯುವನು ಈ ಶ್ರೀಕಾಂತ ಗೌಡ ಅನ್ನೋದು ನೆನಪಿರ್ಲಿ.
ಏ ಧರ್ಮ ನೋಡ್ಕೋತೀನಿ, ಒಂದಿಲ್ಲ ಒಂದಿನ ನಿನ್ನ ಆಟನ ಆಡಿಸ್ತೀನಿ. ಸೊಕ್ಕಿನಾಗ ದೊಡ್ಡಮ್ಮ ಈ ಶ್ರೀಕಾಂತ ಗೌಡ, ದೌಲತ್ತಿನಾಗ ದೊಡ್ಡಮ್ಮ ಈ ಶ್ರೀಕಾಂತ ಗೌಡ, ಸೊಕ್ಕಿನಾಗ ದೊಡ್ಡಮ್ಮ ಈ ಶ್ರೀಕಾಂತ ಗೌಡ. ಈ ಶ್ರೀಕಾಂತ ಗೌಡನ ಮುಂದೆ ತೊಡಿ ತಟ್ಟು ಹೋಗ್ತೀಯಲ್ಲ, ನೋಡ್ತೀನಿ. ಹಾವಿನ ನೆತ್ತಿ ಮೇಲೆ ಎಷ್ಟೇ ಹಾಲು ಸುರಿದ್ರು ಬಾಯಲ್ಲಿರೋ ಈಸ ಕಡಿಮೆಯಾಗೋದಿಲ್ಲ. ಹಾಗೆ ಈ ಶ್ರೀಕಾಂತ ಗೌಡನ ಎದೆಯಲ್ಲಿ ತುಂಬಿರುವ ದೋಷ ನೀ ಸಾಯೋರಿಗೆ ಕಡಿಮೆ ಆಗೋದಿಲ್ಲ. ಜನ ನನ್ನ ಕ್ಯಾರೆಕ್ಟರೇ ಅರ್ಥ.